ಶಿಕ್ಷಣ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನ ಆದೇಶ ಯಥಾವತ್ತಾಗಿ ಜಾರಿಯಾಗಿಲ್ಲ, ಬೇರೆ ಬೇರೆ ರೀತಿಯ ನಿಯಮಗಳನ್ನು ತಂದು ಹೇರಿಕೆ ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಾಲೆಗಳ ಒಕ್ಕೂಟ ಒಂದು ನಿರ್ಧಾರಕ್ಕೆ ಬಂದಿತ್ತು. ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಬದಲಾಗಿ ನಾವು ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಶಿಕ್ಷಣ ಸಚಿವರು ಅದರಲ್ಲೂ ಮಧು ಬಂಗಾರಪ್ಪ ಅವರು ಈಗ ಅಲರ್ಟ್ ಆಗಿದ್ದು ಸಭೆ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಸಭೆಯ ಬಳಿಕ ಈ ಖಾಸಗಿ ಶಾಲೆಗಳ ಒಕ್ಕೂಟದ ನಿರ್ಧಾರ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ. ರೂಪ್ಸಾ ಕ್ಯಾಂಪ್ಸ್ ಸಂಘಟನೆ ಒಕ್ಕೂಟಗಳ ಜೊತೆ ಸಭೆ ಮಾಡುವಂತ ನಿರ್ಧಾರ ಆಗಿದೆ. ಬಟ್ ಯಾವಾಗ ಸಭೆ ಆಲ್ರೆಡಿ ಆರಂಭ ಆಗಿದೆ. ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ಕೂಡ ನಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ ಅನ್ನುವಂಥ ಆರೋಪ ಇತ್ತು. ಈಗಲಾದ್ರೂ ಸ್ಪಂದಿಸ್ತಾರ ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಸಭೆ ಆರಂಭಗೊಂಡಿದೆ ಅಂತ ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಖಾಸಗಿ ಶಾಲೆಗಳ ಮುಖಂಡರು ಮತ್ತೊಂದು ಕಡೆ ಸರ್ಕಾರ ವಿರುದ್ಧ ಒಂದ್ ಕಡೆ ಆಕ್ರೋಶ ಮನವಿ ಮಾಡಿದ್ರು, ಸ್ಪಂದನೆ ಇರಲಿಲ್ಲ. ಹೀಗಾಗಿ ಕೆಲ ದಿನಗಳ ಹಿಂದೆ ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ನೀಡಿದ್ರು. ಒಂದ್ ಕಡೆ ರೂಪ್ಸಾ ಸಂಘಟನೆ ಆಗಸ್ಟ್ 21 ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಖಾಸಗಿ ಶಾಲೆಗಳು ಬಂದ್ ಮಾಡ್ತು ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಕ್ಯಾಂಪ್ ಸಂಘಟನೆ ಆಗಸ್ಟ್ 15 ನಾವು ಕರಾಳ ದಿನಾಚರಣೆ ಆಚರಣೆ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಸ್ವಾತಂತ್ರ್ಯ ಇಲ್ಲ, ಯಾಕಂದ್ರೆ ಅಷ್ಟು ನಿಯಮವನ್ನ ಸರ್ಕಾರ ತರ್ತಿದೆ, ಅದು ಖಾಸಗಿ ಶಾಲೆ ಮೇಲೆ. ಒಂದ್ ಕಡೆ ರಿನ್ಯೂವಲ್ ವಿಚಾರವಾಯ್ತು, ಒಂದ್ ಕಡೆ ಫೈರ್ ಸೇಫ್ಟಿ ವಿಚಾರವಾಯ್ತು, ಮತ್ತೊಂದ್ ಕಡೆ ಈ ಹಿಂದೆ ಹಳೆ ಶಾಲೆಗೆ ಹೊಸ ಕಾನೂನು ತಂದು ನಮ್ಮನೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಹಣ ಪೀಕುವ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ GDPIBU ಸಹ ಏನು ಒಂದ್ ಕಡೆ ಭ್ರಷ್ಟಾಚಾರ ಜೋರಾಗಿದೆ. ಯಾವುದೇ ಪರ್ಮಿಷನ್ ನಾವು ತೆಗೆದುಕೊಳ್ಬೇಕಂದ್ರೆ ದುಡ್ಡು ಇರ್ಲಾರ್ದೆ ಮಾತಾಗೋದಿಲ್ಲ. ಹೀಗಾಗಿ ಇಲ್ಲಿ ಒಂದ್ ಕಡೆ ತುಂಬಾ ಮನವಿ ಸಿದ್ದರಾಮಯ್ಯ ಸಹ ಮಾಡಿಕೊಂಡ್ರು ಮತ್ತು ಶಿಕ್ಷಣ ಅಧಿಕಾರಿಗಳು ಸಹ ಮಾಡಿಕೊಂಡ್ರು. ಹೀಗಾಗಿ ಎಲ್ಲೇ ಒಂದ್ ಕಡೆ ಶಿಕ್ಷಣ ಸಚಿವರು ಈಗ ಎಚ್ಚೆತ್ಕೊಂಡು ಕ್ಯಾಂಪ್ ಸಂಘಟನೆ ಮತ್ತು ರೂಪ್ಸಾ ಸಂಘಟನೆ ಜೊತೆ ಸಭೆ ಮಾಡ್ತಿದ್ರೆ. ಈ ಸಭೆ ನಂತರ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಮಾಡ್ತಾರೆ. ಯಾಕಂದ್ರೆ ಒಂದ್ ಕಡೆ ಕರಾಳ ದಿನಾಚರಣೆ, ಮತ್ತೊಂದ್ ಕಡೆ ಖಾಸಗಿ ಶಾಲೆಗಳ ಬಂದ್ ವಿಚಾರವಾಗಿ ಸ್ಪಷ್ಟೀಕರಣ ಕೊಡ್ತಾರೆ. ಏನಾದ್ರೂ ಸಂಧಾನ ಯಶಸ್ವಿ ಆಗತ್ತಾ ಶಿಕ್ಷಣ ಸಚಿವರ ಸಭೆಯಲ್ಲಿ ಎಂಬುದು ಒಂದ್ ಕಡೆ ಇನ್ನೂ ಗೊಂದಲ ಮೂಡಿದೆ. ಯಾಕಂದ್ರೆ ಅವರ ಬೇಡಿಕೆಗಳು ಸುಮಾರುಗಳಿದ್ದಾವೆ. ಯಾಕಂದ್ರೆ ಹೊಸ ಕಾನೂನು ನಮಗೆ ಬೇಕಾಗಿಲ್ಲ, ಹಳೆ ಕಾನೂನು ಜಾರಿ ಮಾಡಬೇಕು. ಮತ್ತೊಂದ್ ಕಡೆ ನಮ್ಮ ಬೇಡಿಕೆ ಕೆಲವೊಂದು ಫೈರ್ ಸೇಫ್ಟಿ ವಿಚಾರವಾಯಿತು, ಮತ್ತೆ ರಿನ್ಯೂವಲ್ ವಿಚಾರವಾಯಿತು, ಇವೆಲ್ಲವನ್ನು ನಮಗೆ ಸುಗಮವಾಗಿ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ. ಈ ಸಭೆ ಆಗುತ್ತೆ, ಸಭೆ ನಂತರ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಸಭೆ ಆಲ್ರೆಡಿ ಆರಂಭ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಮೋಸ್ಟ್ಲಿ ಸಭೆ ಮುಕ್ತಾಯದ ಬಳಿಕ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಮಾಡುವ ಸಾಧ್ಯತೆ ಇದೆ ಅಂತ ನಮ್ಮ ಪ್ರತಿನಿಧಿ ವೀರೇಶ್ ಅವರು ಮಾಹಿತಿ ಕೊಡ್ತಾ ಇದ್ರು. ಸೊ ಅದರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಆಗಸ್ಟ್ 15 ಕರಾಳ ದಿನವನ್ನಾಗಿ ಆಚರಣೆ ಮಾಡುವಂಥ ನಿರ್ಧಾರವನ್ನ ಖಾಸಗಿ ಶಾಲೆಗಳ ಒಕ್ಕೂಟ ಕೈ ಬಿಡುತ್ತಾ? ಈ ಸಭೆಯಲ್ಲಿ ಅಂಥದ್ದೊಂದು ಸಂಧಾನ ಆಗುತ್ತಾ? ಅವರ ಮನವಿಗೆ ಸರ್ಕಾರ ಸ್ಪಂದಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಹೋಟೆಲ್ ಮಾಲೀಕನಿಗೆ ವಂಚಿಸುವುದಕ್ಕೆ ಯುವಕರು ಪ್ರಯತ್ನ ಪಟ್ಟಿರುವಂತಹ ಘಟನೆ ಜರುಗಿದೆ. ಖತರ್ನಾಕ್ಗಳಿಗೆ ಸಾರ್ವಜನಿಕರಿಂದಲೇ ಗೂಸಾ ಬಿದ್ದಿದೆ. ಆನ್ಲೈನ್ನಲ್ಲಿ ಮೋಸ ಮಾಡುವುದಕ್ಕೆ ಹೋದವರಿಗೆ ಸರಿಯಾಗಿ ಥಳಿಸಿದ್ದಾರೆ ಸಾರ್ವಜನಿಕರು. ನಕಲಿ ಫೋನ್ ಪೇ ಮೂಲಕ ವಂಚನೆಗೆ ಪ್ರಯತ್ನ ಪಟ್ಟಿದ್ದಾರೆ ಯುವಕರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಪೊಲೀಸರ ಕೈಗೆ ಕೂಡ ತಗಲಾಕೊಂಡಿದ್ದಾರೆ ಯುವಕರು. ತುಮಕೂರು ಜಿಲ್ಲೆ ಯಡಿಯೂರು ಬಳಿ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಇದೀಗ ಖತರ್ನಾಕ್ ಯುವಕರು ಸಿಕ್ಕಿ ಬಿದ್ದಿದ್ದಾರೆ ಪೊಲೀಸರ ಕೈಗೆ. ನಕಲಿ ಫೋನ್ ಪೇ ಮೂಲಕ ವಂಚನೆಗೆ ಯತ್ನಿಸಿದಂತಹ ಯುವಕರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ತುರುವೇಕೆರೆ ಮೂಲದ 3 ಯುವಕರು ಓರ್ವ ಯುವತಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹೋಟೆಲ್ ಮಾಲೀಕರು. ವಾಸು ನಮ್ಮ ಮನೆ ಬಾಡೂಟದ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ರಾತ್ರಿ 9 ಗಂಟೆ ಸುಮಾರಿಗೆ ಹೋಟೆಲ್ಗೆ ಊಟಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಈ 3 ಯುವಕರು ಹಾಗೂ ಓರ್ವ ಯುವತಿ. 700 ರೂಪಾಯಿ ಬಿಲ್ ಮಾಡಿ ಮೋಸ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ನಕಲಿ ಫೋನ್ ಪೇ ಆಪ್ ಮೂಲಕ ಹಣ ಪಾವತಿ ಮಾಡಿದ್ದೇವೆ ಅಂತ ಹೇಳಿ ಹೋಟೆಲ್ನವರಿಗೆ ಮೋಸ ಮಾಡುವಂತಹ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಹೋಟೆಲ್ ಮಾಲೀಕ ಸಂದೀಪ್ಗೆ ಅನುಮಾನ ಬಂದು 3 ಯುವಕರು ಯುವತಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಮೃತೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹೋಟೆಲ್ ಮಾಲೀಕ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಯುವಕರು ನಕಲಿ ಫೋನ್ ಪೇ ಮೂಲಕ ಹಲವರಿಗೆ ವಂಚಿಸಿರೋದು ಬೆಳಕಿಗೆ ಬರ್ತಾ ಇದೆ. ಇದು ಮೊದಲನೇ ಪ್ರಕರಣ ಏನಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ
ಬಹಳಷ್ಟು ಮಂದಿಗೆ ಫೋನ್ ಪೇ ಮಾಡ್ತೀವಿ ಅಂತ ಹೇಳಿ ಈ 4 ಜನ ಮೋಸ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಮೃತೂರು ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಹೋಟೆಲ್ಗೆ ತೆರಳಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಊಟ ಮಾಡಿ ಮುಗಿಸ್ಕೊಂಡು 700 ರೂಪಾಯಿ ಬಿಲ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಮೋಸ ಆಗಿದೆ. ನೋಡಿ ಪ್ರೊಸೀಟು ಬ್ಯಾಂಕ್ ಅಕೌಂಟ್ ತೋರಿಸ್ತದೆ. ಈಗೇನು ಮಾಡ್ತೀನಿ, ಯಾವುದೋ ಒಂದು ಪಾಸ್ವರ್ಡ್ ಸುಮ್ಮನೆ ನನಗೆ ಏನೋ ಗೊತ್ತಿಲ್ಲ, ಏನೋ ನೋಡಿದೆ ಪಾಸ್ವರ್ಡ್ ನೋಡಿ 10,000 ರೂಪಾಯಿ ಸೆಂಡ್ ಆಯಿತು. ನಾನು ನನ್ನ ಕಡೆ 750 ಆಗ್ತಾ ಅಂದ್ಬಿಟ್ಟು ಸುಮ್ಮನಾದೆ. ನಾನು ಕಾಲ್ ಮಾಡಿದೆ ಅದನ್ನು, ಯಾಕೆ ನೀವು 750 ಬಂದಿಲ್ಲ, ಅದು ಮುಂಚೆ ಯಾಕೆ ಪೇಮೆಂಟ್ ಬಂದಿದೆ, ಏನು ಬಂದಿಲ್ಲ ನಾವು ಚೆಕ್ ಮಾಡಿದೆ. ಅಷ್ಟೊಂದು ಹೋಗ್ತೀನಿ ಅಂತ ಹೊರಟರು. ಆಮೇಲೆ ಏನು ಮಾಡೋದು, ಪಕ್ಕದ ಬೇಕ್ರಿ ₹1 ದುಡ್ಡು ಹಾಕ್ಕೊಂಡು ಇಮಿಡಿಯೇಟ್ ಅದೇ ಸ್ಕ್ಯಾನರ್ಗೆ ಕಟ್ಟು ಗೊತ್ತು ಮೆಸೇಜ್ ಬಂದು ಏನು ಮಾಡೋದು, ಇವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಟ್ಲತ್ರ ಮಹಿಳಾ ಹೋಟ್ಲತ್ರ ಅಲ್ಲಿ ಹೋಗಿ ಕರ್ಕೊಂಡು ಇದೆಲ್ಲ ಚೆಕ್ ಮಾಡಿಕ್ಕೆ ನೋಡಿ. ಈಗ ಯಾರ್ಯಾರು ಫೋನ್ ಪೇ ಆದಮೇಲೆ ಡನ್ ಅಂತ ಹೊಡ್ರೆ ಏನು ಬರುತ್ತೆ, ಆ್ಯಪು ಬ್ಯಾಕ್ ಬರುತ್ತೆ. ಇದು ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ಜಗದೀಶ್, ಈ 3 ಯುವಕರು ಮತ್ತೆ 1 ಯುವತಿ ಖತರ್ನಾಕ್ಗಳಿಗೆ ಇದೀಗ ಸಾರ್ವಜನಿಕರಿಗೆ ಗೂಸ ಕೊಟ್ಟಿರುವಂಥದ್ದು. ಯಾವ ಆ್ಯಪ್ ಮೂಲಕ ಮೋಸವನ್ನ ಮಾಡಲಾಗ್ತಾ ಇತ್ತು ಅಂತ, ಎಷ್ಟು ಹಣ ಮೋಸ ಆಗಿದೆ ಇಲ್ಲಿಯವರೆಗೂ, ಈ ಹಿಂದೆ ಇದೇ ರೀತಿಯಾದಂತಹ ಘಟನೆಗಳು ನಡೆದಿತ್ತಾ ಅಂತ, ದೂರು ದಾಖಲಾಗಿತ್ತಾ ಅಂತ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಈಗ ಒಂದು ಡಿಜಿಟಲೀಕರಣ ಕೂಡ ಆಗಿರುವಂತದ್ದು. ಈ ಒಂದು ನೋಡಿದ್ರೆ ಅಂದ್ರೆ ಯಾವುದೇ ಹೋಟೆಲ್ಗಳಾಗಿರ್ಬೋದು ಮತ್ತೆ ಶಾಪಿಂಗ್ ಮಾಲ್ಗಳು ಎಲ್ಲೇ ಹೋದ್ರು ಕೂಡ ಫೋನ್ ಪೇ ಮತ್ತೆ ಗೂಗಲ್ ಪೇ ನಲ್ಲಿ ಹಣವನ್ನ ಪಾವತಿಸೋದು ಸರ್ವೇ ಸಾಮಾನ್ಯ ಕೂಡ ಆಗಿರುವಂತದ್ದು. ಈ ಒಂದು ಆಧಾರದಲ್ಲೇ ಕೂಡ ಕುಣಿಗಲ್ ತಾಲೂಕಿನ ಯಡಿಯೂರು ಬಳಿ ಇರ್ತಕ್ಕಂಥ ವಾಸು ನಮ್ಮ ಮನೆ ಬಾಡೂಟದ ಹೋಟೆಲ್ಗೆ 3 ಯುವಕರು ಹಾಗೂ ಓರ್ವ ಯುವತಿ ಊಟಕ್ಕೆ ಕೂಡ ತೆರಳಿದಂತ ವೇಳೆ ಸುಮಾರು 700 ರೂಪಾಯಿ ಬಿಲ್ ಆಗುವಷ್ಟು ಕೂಡ ಒಂದು ನಾನ್ ವೆಜ್ ಊಟವನ್ನು ಕೂಡ ಊಟ ಮಾಡ್ತಾರೆ. ಊಟ ಮಾಡಿದ ಬಳಿಕ ಇವರು ಈ ನಕಲಿ ಫೋನ್ ಪೇ ಮೂಲಕ ಆ ಒಂದು ಹೋಟೆಲ್ಗೆ ಒಂದು 700 ರೂಪಾಯಿ ಹಣವನ್ನು ಕೂಡ ಪಾವತಿಯನ್ನು ಕೂಡ ಮಾಡ್ತಾರೆ. ಪಾವತಿಯನ್ನ ಮಾಡುವಂತ ಒಂದು ಸಂದರ್ಭದಲ್ಲಿ ಮಾಲೀಕನಿಗೆ ಯಾವುದೇ ರೀತಿಯಂತ ಮೆಸೇಜ್ ಕೂಡ ಬರಲ್ಲ. ಆದ್ರೆ ಆತನಿಗೆ ಕೂಡ ಮೆಸೇಜ್ ಬರಲ್ಲ ಅಂತ ಹೇಳಿ ಕೂಡ ಒಂದು ಅನುಮಾನ ಕೂಡ ಬರುತ್ತೆ. ಅನುಮಾನ ಬಂದ ಕೂಡಲೇ ಆತ ಒಂದು ಪರಿಶೀಲನೆ ಕೂಡ ಮಾಡ್ತಾರೆ. ಅಂದ್ರೆ ಆ ಒಂದು ಹೋಟೆಲ್ನ ಸಿಬ್ಬಂದಿಯಿಂದಲೇ ಕೂಡ 1 ರೂಪಾಯಿ ಹಣವನ್ನು ಕೂಡ ಈತನ ಒಂದು ಫೋನ್ ಪೇಗೆ ಹಾಕೊಂಡಂತ ಸಂದರ್ಭದಲ್ಲಿ ಒಂದು ಮೆಸೇಜ್ ಕೂಡ ಬರುತ್ತೆ. ಆದ್ರೆ ಇವ್ರು ಯಾಕೆ ಮೆಸೇಜ್ ಬಂದಿಲ್ಲ ಅಂತ ಕೂಡ ಆತನಿಗೆ ಅನುಮಾನ ಕೂಡ ಬರುತ್ತೆ. ಕೂಡಲೇ ಆತ ಈ ಒಂದು ಆಪ್ ಅನ್ನು ಕೂಡ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಈಗ ಪರಿಶೀಲನೆ ಕೂಡ ನಡೆಸುವಂತ ಸಂದರ್ಭದಲ್ಲಿ ಇವರು ಒಂದು ನಕಲಿ ಆಪ್ ಮೂಲಕ ಈ ಒಂದು ಹೋಟೆಲ್ ಮಾಲೀಕನಿಗೆ ಹಣವನ್ನು ಕೂಡ ಪಾವತಿ ಮಾಡೋ ರೀತಿ ಒಂದು ಡ್ರಾಮಾ ಮಾಡೋದು ಕೂಡ ಗೊತ್ತಾಗುತ್ತೆ. ಕೂಡಲೇ ಆತ ಆ ಒಂದು 3 ಯುವಕರೆಂದ್ರು ಮತ್ತೆ ಓರ್ವ ಯುವತಿಯನ್ನ ಹೋಟೆಲ್ನಲ್ಲೇ ಹಿಡಿದುಕೊಂಡು ಆ ಪೊಲೀಸರಿಗೆ ಅಂದ್ರೆ ಅಮೃತೂರು ಪೊಲೀಸರಿಗೆ ಹಿಡಿದುಕೊಟ್ಟಿರುವಂತ. ಸದ್ಯ ಈ ಪ್ರಕರಣ ಸಂಬಂಧ ಅಮೃತೂರು ಪೊಲೀಸರು ಕೂಡ ಪ್ರಕರಣವನ್ನು ಕೂಡ ಈಗ ದಾಖಲಿಸಿಕೊಟ್ಟಿರುವಂತದ್ದು. ಇದೇ ರೀತಿಯಾಗಿ ಈ ಒಂದು ಯುವಕರು ನಾನಾ